ಒಂದು ದಿವಸ, ಅವತ್ತು ಅದು ನಮ್ಮ ತಾತನ ದಿವಸ ಆಗಿತ್ತು. ಆ ಸೇತುವೆ ಪಕ್ಕದಲ್ಲಿದ್ದಂಥ ನದಿನಲ್ಲಿ ದಿವಸ ಮಾಡ್ತಾ ಇರ್ಬೇಕಾದ್ರೆ, ಓ ಮನೆ, ನೀನು ಕಾಲು ಎಡವಿ ಒಳಗಡೆ ಬೀಳ್ಬೇಕಾದ್ರೆ ನಾನ್ ನಿನ್ನ ಕೈ ಹಿಡ್ಕೊಂಡು ಎಳ್ಕೊಂಡಲ್ಲ. ಅದಕ್ಕ ಎಲ್ಲ ನನ್ನ ಈ ಸೊಂಟಾನ ಆ ವಯಸ್ಸಲ್ಲೇ ಬಿದ್ಬಿಟ್ಲಾ? ನೋಕು ನೋಕು, ಈ ಫ್ರಾಕು ಯಾವುದು ಅಂತ ನಿನಗೆ ಗೊತ್ತಾಗ್ತಿದ್ಯಾ? ಒಂದು ದಿವಸ ಓಣಂ ಹಬ್ಬದ ದಿನ, ಆವತ್ತು ನಾನು ತುಂಬಾನೇ ಎಂಜಾಯ್ ಮಾಡ್ಕೊಂಡಿದ್ದೆ. ಆಗ ನಿಮ್ಮಪ್ಪ ನನ್ನ ಕರೆದ್ರು. ನಾನು ಹೋಗಿ ಅವ್ರನ್ನ ನೋಡ್ದೆ. ನಿಮ್ಮಪ್ಪ ಹೇಳಿದ್ರು, ಇದು ಓಮನನ್ ಡ್ರೆಸ್ಸು, ಆದ್ರೆ ಸೈಜ್ ಸರಿ ಇಲ್ಲ, ಹೋಗಿ ಬದಲಾಯಿಸ್ಕೊಂಡ್ ಬಾ ಅಂತಂದ್ರು. ಆದ್ರೆ ನಾನಿದನ್ ಬದಲಾಯಿಸ್ಲಿಲ್ಲ. ನಿನ್ನ ನೆನಪಿಗಾಗಿ ನಾನಿದನ್ನ ಹಾಗೆ ಎತ್ತಿಟ್ಕೊಂಡೆ ಬ್ಯಾಂಕ್ ಲಾಕರಲ್ಲೇ. ಏನಪ್ಪಾ ಗುರುವೇರಪ್ಪ, ಪರಿಸ್ಥಿತಿ ಈ ತರ ಆಗೋಗಿದೆಯಲ್ಲ. ಆ ಕಾಲದ ಫೋಟೋಗ್ರಾಫ್ ತೋರಿಸಿ ಈ ಕಾಲದ ಆಟೋಗ್ರಾಫ್ ಆಗ್ಬಿಟ್ರಲ್ಲ, ಏನ್ ಮಾಡೋದು? ಮನಸ್ಸೊಳಗೆ ಪ್ರೀತಿ ಬಂತಲ್ಲ ಬಂತಲ್ಲ ಬಂತಲ್ಲ, ಗೌನ್ ಹಾಕೊಂಡಿದ್ದ ಹುಡುಗಿ ಸಿಕ್ಕದ್ಲು ಸಿಕ್ಕದ್ಲು ಸಿಕ್ಕದ್ಲು. ನನ್ ಕೈಯಲ್ಲಿ ಚಪ್ಲಿ ಐತಲ್ವಾ ಐತಲ್ವಾ ಐತಲ್ವಾ. ಶರೀರವಾಣಿ ಕಂಠ ಚೆನ್ನಾಗಿದೆ ಅಲ್ವಾ? ಸ್ವಲ್ಪ ಸ್ವಲ್ಪನೇ ಕಮ್ಮಿ ಮಾಡಿ ಗೌನವರೆಗೂ ಬಂದಿದ್ಯಾ? ಮೊದ್ಲು ನಿನ್ನ ಫ್ರೆಂಡ್ ಕರ್ಕೊಂಡು ಆಚೆ ಹೋಗೋ. ಹೋಗಲ್ಲ. ಮಾಡಿ ಕಮ್ಗೆ ಒಂದು ಫಿಗರ್ ಸೆಟ್ ಮಾಡ್ಕೊಟ್ರೆ ಅಲ್ಲಿಗೆ ಹೋಗದೆ ಇರುವಾಗ ತಡಿಬಹುದು. ಸಾಮಾನ್ಯವಾಗಿ ಜನಗಳೆಲ್ಲ ಈಗಾಗ್ಲೇ ನನ್ನ ಮಾಮ ಅಂತ ಕರೀತಾ ಇದ್ದಾರೆ, ಅದನ್ನೇ ಮಾಡ್ಬಿಡ್ತಾರೆ ಅನ್ಸುತ್ತೆ. ಇಲ್ಲಿ ಮೆಸ್ಸಲ್ಲಿ ಒಬ್ಬ ಬ್ರೋಕರ್ ಸುಕುಮಾರ್ ಅಂತ ಇದಾರಂತಲ್ಲ, ಹೇಗಿರ್ಬೋದು ಅವನು? ಏನಪ್ಪಾ, ನನಗೊಂದು ಹೆಲ್ಪ್ ಮಾಡಿ ಸರ್. ನೀನು ಅಲ್ಲಾಡ್ದಂಗೆ ಒಂದೇ ಜಾಗದಲ್ಲಿ ನಿಲ್ಲಿಸ್ಬೇಕು ಸರ್. ನಾನೊಂದು ಪಕ್ಷ ಸೇರ್ಕೊಬೇಕು ಸರ್. ಯಾವ ಪಕ್ಷ ಅಂತ ನೀವು ಹೇಳ್ಬೇಕು ಸರ್. ಹೌದು ಸರ್, ಕೇಳಿಸ್ಕೊ. ಹೇಳಿ ಸರ್. ತೀಕ, ತೀಕ, ತೀಮುಕ, ತೀಮುಕ, ಆತಿಮುಕ, ಆತಿಮುಕ, ಮಾತಿಮುಕ, ಆತಿಮುಕ, ಪಾಮಕ, ಆಮಕ, ಮುಮುಕ, ಗುಮುಕ, ಆಪಿಕ, ಆಪಿಕ, ಜಾಕ, ಜಾತ್ಕ, ಮಾಜಾಕ, ಮಾಜಾಕ, ಈಕ, ಈಕ, ವಾಕ, ಪಾಕ, ಓಕ, ಓಕ, ಮಾತಿಕ ಸಮಚ್ಚುವಾಚಿ. ಪಾತಿಕ ಸಮುಖವಾಚಿ. ಅಯ್ಯೋ ಪಾಪಿ, ಕಾವಾಚಿ ಪಕ್ಷದ ಹೆಸರನ್ನ ಮಾತ್ರ ಹೇಳಿದೆ, ಅದಕ್ಕೆ ಈ ತರ ಬಿದ್ದೋದ್ನಲ್ಲ. ಫುಲ್ ಆಗಿ ಹೇಳಿದ್ರೆ ದೇಶ ಏನೋ ಆಗ್ಬೇಕಿತ್ತು. ಎಲ್ಲೋ ಸುಕುಮಾರ. ಏನ ಸುಕುಮಾರ, ಬೆಳಗ್ಗೆ ಇಷ್ಟೊಂದು ಟಯರ್ಡ್ ಆಗ್ಬಿಟ್ಟಿದ್ಯಲ್ಲ. ರಾತ್ರಿ ಪೂರ್ತಿ ಎಲ್ಲಾನು ಸೇಲ್ ಮಾಡ್ಬಿಟ್ಟಿದ್ಯಾ? ನೀವು ಬೇರೆ ಅಣ್ಣ, ರೋಡಲ್ಲಿ ಸೈಕಲ್ ಓಡಾಡೋರೆಲ್ಲ ಸೆಲ್ ಫೋನ್ ಇಟ್ಕೊಂಡಿದ್ದಾರೆ. ಒಂದ್ ಸೆಲ್ ಫೋನ್ ಇಟ್ಕೊಂಡಿತ್ತು ನಾಲ್ಗೆ ಹೊರಗೆ ನಾಲ್ಗೆ ಆಚೆ ಬರ್ತಿದ್ಯಾ? ಮೊದ್ಲು ನಾಲ್ಗೆ ಮೇಲೆ ಗಮನ ಇಡು. ಹೋಗಿ ತಿನ್ನು. ಓಮನೆ, ನನ್ನ ಹುಡುಗಿ ಓಮನೆ. ಓಮನೆ ಯಾವ್ದು ಕೋಮನೆ ಯಾವ್ದು? ನಿನ್ಗೇನ್ ಬೇಕು? ನನಗೆ ಈಗ ಒಂದು ಚಾಯ ಬೇಕು. ಗ್ಲಾಸ್ ಅಲ್ಲ, ಅಕೌಂಟ್ ಅಲ್ಲಿ. ಕಂಜೂಸು, ಅದಕ್ಕಣ ದೇವ್ರು ನಿನ್ಗೆ ಈ ತರ ಪರಿಸ್ಥಿತಿ ಕೊಟ್ಟಿರೋದು. ಹೌದು, ಭಗವಂತ ನನ್ನ ಈ ತರ ಇಟ್ಟಿದ್ದಾನೆ. ನಿನಗೆ 5 ಸ್ಟಾರ್ ಹೋಟೆಲ್ ನ ಕಟ್ಕೊಟ್ಟು ನಿನ್ನ ಲೋಬಿ ಮ್ಯಾನೇಜರ್ ಮಾಡಿದಾನಲ್ಲ. ಹೋಗಯ್ಯ. ಓಮನೆ, ಬಾಯ್ಲಿ ಬಾಯ್ಲಿ. ಬರ್ಬೇಡ, ನಾನ್ ಬರ್ತೀನಿ. ಈ ಗ್ಯಾಪಲ್ ತಿನ್ಬಿಡಣ. ಯಾವನ ಓಪನ್ ಮಾಡಿದ್ದಾನೆ ಬಿಸ್ಕೆಟ್ ಡಬ್ಬನ. ಓದ್ ಯುಗಾದಿಲಿ ಅದನ್ನ ತಂದಿಟ್ಟಿದ್ದು, ತೆಗೆದು ಬಾಯಿಗೆ ಇಟ್ಕೊಂಡ್ರೆ ಬೇದಿನೇ. ಒಂದೇ ಒಂದ್ ಬಿಸ್ಕೆಟ್ ಎತ್ಕೊಂಡೆ, ಅದಕ್ಕೂ ಕಲ್ಲು ಹಾಕ್ಬಿಟ್ಟ ಕಣಯ್ಯ. ಈ ಸುಕುಮಾರ್ ಎಲ್ಲಿದ್ದಾನೆ, ಯಾರು ಅಂತಾನೆ ಗೊತ್ತಾಗ್ತಿಲ್ವೇ? ಸರ್, ನಾನೇ ಸುಕುಮಾರ್. ಸುಕುಮಾರ್ ಒಂದ್ ಬರೀ ಸೆಲ್ ಫೋನ್ ತಗೊಳಕ್ ಇಷ್ಟೊಂದ್ ಬಿಲ್ಡಪ್ ಕೊಡ್ತಾವನೆ. ಒಬ್ಬ ಹೆಂಗಸರು ಬ್ರೋಕರ್ ಈ ಲೆವೆಲ್ ಸ್ಟೈಲ್ ಆಗಿದಾನಲ್ಲ. ಹೇಳಿ. ನನಗಿದನ್ನ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೊಂದು ಮಾಡೆಲ್ ಬೇಕಿತ್ತು. ಎಲ್ಲಾ ಮಾಡೆಲ್ ಇದೆ ಸರ್. ಇದೆ, ಆದ್ರೆ ನನಗೆ ರೇಟ್ ವ್ಯವಹಾರ ಗೊತ್ತಾಗಲ್ವಲ್ಲ. ಸರ್, ಮಾರ್ನಿಂಗ್ ಅಲ್ಲಿ ಒಂದ್ ರೇಟು, ಮಧ್ಯದಲ್ಲಿ ಒಂದ್ ರೇಟು, ರಾತ್ರಿ 10 ಗಂಟೆ ಮೇಲೆ ಚೀಪು. ನನಗೆ ಡೆಡ್ ಚೀಪ್ ಎಲ್ಲ ಬೇಡಪ್ಪ. ಆಮೇಲೆ ಕಾಯಿಲೆ ಗೀಲೆ ಬಂದ್ಬಿಟ್ಟತು. ವೈರಸ್ ತಾನೇ ಫೀಲ್ ಮಾಡೋದು. ಒಂದ್ ಕವರ್ ಹಾಕೊಳ್ಳಿ, ಸರಿ ಹೋಗುತ್ತೆ. ಅಲ್ಲಿ ಹೇಳ್ತೀನಿ ಸರ್, ಕ್ಯಾಮ್ರಾ ಜೊತೆ ಒಂದ್ ಮಾಡೆಲ್ ಇದೆ ಸರ್. ಕ್ಯಾಮ್ರಾ ಜೊತೆಗ ಮಾಡೆಲ್ ಮಾತ್ರ ಬಂದ್ರೆ ಸಾಕಯ್ಯ, ಕ್ಯಾಮ್ರಾ ಎಲ್ಲ ಯಾಕೆ? ಸರ್, ನೀವೇ ನಿಮ್ ಫೋಟೋ ತಗೋಬಹುದು. ಇದೇನಯ್ಯ ನಿನಗೆ? ಪ್ರಾಬ್ಲಮ್ ನ ದುಡ್ಡು ಕೊಟ್ಟು ತಗೋಬೇಕಾ? ಆಮೇಲೆ ಪೊಲೀಸು, ಪತ್ರಿಕೆ, ಇಂಟರ್ನೆಟ್ ಅಂತ ಮಾನ ತೆಗೆದು ಬಿಡ್ತಾರೆ. ಸರ್, ರೋಮಿಂಗ್ ಫೆಸಿಲಿಟಿ ಇದೆ ಸರ್. ರೋಮಿಂಗ್ ಅಂದ್ರೆ ತಮಿಳುನಾಡು, ಕೇರಳ, ಆಂಧ್ರ, ಕರ್ನಾಟಕ, ಪಾಂಡಿಚೇರಿ ಎಲ್ ಬೇಕಾದ್ರೂ ಯೂಸ್ ಮಾಡಬಹುದು. ಅವನಿಗೆ ಶೆಡ್ ಇದೆಯಾ? ಅಲ್ಲೇನೆ ಅವನು. ಸರ್, ಗ್ರೂಪ್ ಫೆಸಿಲಿಟಿ ಇದೆ ಸರ್. ಗ್ರೂಪ್ ಅಂದ್ರೆ ನೀವು ನಿಮ್ 5-6 ಜನ ಫ್ರೆಂಡ್ಸ್ ಎಲ್ರು ಯೂಸ್ ಮಾಡಬಹುದು. ಏನಯ್ಯ ಮಾತಾಡ್ತಾ ಇದ್ಯಾ? ನಾ ಆತರ ಟೈಪ್ ಅಲ್ಲಪ್ಪ. ನನ್ನ ಫ್ರೆಂಡ್ ಮಾತ್ರ ಒಂದೇ ಒಂದ್ ಕಳ್ಸಿರೋ ಸಾಕು. ಯಾವ ಮಾಡಲ್ ಬೇಕು ಸರ್? ಅದನ್ನ ನೀನೇ ಹೇಳು. ಹಾಗಿದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬಹುದು. ಅಪ್ಲಿಕೇಶನ್ ಫಾರ್ಮಾ? ಹೌದು. ನಿಮ್ಮ ಹತ್ರ ಅಡ್ರೆಸ್ ಪ್ರೂಫ್ ಇದೆ ಅಲ್ವಾ? ಅಡ್ರೆಸ್ ಪ್ರೂಫಾ? ಸರ್, ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್. ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಹಾಕಿದ್ಯಾ? ಏನಯ್ಯ ಹೇಳ್ತಾ ಇದ್ಯಾ? ಅಲ್ಲಯ್ಯ, ಡ್ಯಾನ್ಸ್ ಆಡೋದಕ್ಕೆ ಒಂದು ಹುಡುಗಿ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಇಷ್ಟೊಂದು ರೂಲ್ಸ್ ಹೇಳ್ತಾ ಇದೆಯಲ್ಲಯ್ಯ. ಡ್ಯಾನ್ಸ್ ಆಡೋ ಹುಡುಗಿನ ಸೆಲ್ ಫೋನ್ ತಗೊಳಕ್ ಬಂದಿಲ್ವಾ? ಲೇ, ನೀನು ಸೆಲ್ ಫೋನ್ ಮಾರೋ ಪಾರ್ಟಿ? ಅಯ್ಯಯ್ಯೋ ಪಾಪಿ, ಕಾರ್ಪೊರೇಷನ್ ಟಾಯ್ಲೆಟ್ ಮುಂದೆ ಟೋಕನ್ ಕೊಡೋನಿಗೆ ಬಿಟ್ಟು ಮಿಕ್ಕಿದವ್ರಿಗೆಲ್ಲ ಇದು ಸೈಡ್ ಬಿಸ್ನೆಸ್ ಆಗೋಯ್ತಾ? ನಾನು ಪಬ್ಲಿಕ್ ಟಾಯ್ಲೆಟ್ ಬಿಸ್ನೆಸ್ ಮಾಡ್ತಾ ಇದೀನಿ, ಪಾರ್ಟ್ ಟೈಮ್ ಅಲ್ಲಿ ಈ ಬಿಸ್ನೆಸ್ ಮಾಡ್ತಿದ್ದೀನಿ. ನನ್ನ ಹತ್ರ ಒಂದು ಸೆಲ್ ಫೋನ್ ತಗೊಳ್ಳಿ. ನಮ್ ಟಾಯ್ಲೆಟ್ ಅಲ್ಲಿ 1 ವರ್ಷ ಫ್ರೀ ಯೂರಿನ್ ಹೋಗ್ಬೋದು. ಅಯ್ಯೋ, ಎಂತ ಆಫರ್ ಕೊಡ್ತಾ ಇದ್ಯೋ? ನಿನ್ ಹತ್ರ 2 ಸೆಲ್ ಫೋನ್ ತಗೊಂಡ್ರೆ 5 ವರ್ಷಕ್ಕೆ ಕಕ್ಕಸ್ತಾ ಫ್ರೀ ಆಗಿ ಹೋಗ್ಬೋದಾ? ಅಸೇವಾಗಿ ಮಾತಾಡ್ಬೇಡಿ. ಬಿಹೇವ್ ಯೋರ್ಸೆಲ್ಫ್. ಇವನು ನನ್ನ ಹೆದರಿಸ್ತಾ ಇದ್ದಾನೆ. ಈ ಬ್ರೋಕರ್ ಸುಕುಮಾರ್ ಎಲ್ಲೋದ? ನಾನೇ ಸುಕುಮಾರ್. ಸಾರಿ, ಬರೋದಿಗೆ ಸ್ವಲ್ಪ ಒಳ್ಳೆ ಲೇಟ್ ಮಾಡ್ದೆ ಕಣ, ಕನ್ಫ್ಯೂಸನ್ ಆಗೋಯ್ತಲ್ಲೋ. ಸರ್, ಇಲ್ಲಿ ನೋಡಿ. ನೀನು ಸೆಲ್ ಫೋನ್ ಯೂಸ್ ಮಾಡ್ತಾ ಇದೆಯಲ್ಲೋ?
ಇಲ್ಲ ಸರ್, ಮುಖ್ಯವಾದ ಫಿಗರ್ ಎಲ್ಲ ಇದ್ರಲ್ಲೇ ಇರೋದು. ಇದು ನೋಡಿದ್ರಾ? ಇದು ನೋಡಿ ಸರ್, ಇದು ನೋಡಿ ಸರ್, ಇದು ನೋಡಿ. ಇದೆರಡು ಸೂಪರ್ ಆಗಿದೆ. Okay, sir. ಏನೋ ಮೇಲೆ ಕೈ ಆಗ್ತಾ ಇದೆಯಲ್ಲ, ನಾನ್ ನೋಡ್ದೆ ಇರೋ ಪೊಲೀಸ್ ಸ್ಟೇಷನ್ ಏನೋ. ಎಲ್ಲ ನಿಮ್ ಆಫೀಸರ್ ಏನೋ ಇದು ಟೇಬಲ್ ಹತ್ರ ದೊಡ್ಡ ಬೀರು ಇಟ್ಟಿದ್ದೀರಾ? ಸಾರಿ ಸರ್. ಏನಮ್ಮ ನಿಮ್ಮಿಬ್ರು ಮಧ್ಯೆ ಸಮಸ್ಯೆ? ಸರ್, ನಮ್ ತಾತ ಕುಡಿತಾ ಇದ್ರು ಅಂತ ನಮ್ಮ ಅಜ್ಜಿ ಅವ್ರನ್ನ ಬಿಟ್ಟೋಡಿದ್ರು. ನಮ್ಮಪ್ಪ ಕುಡಿತಾ ಇದ್ರು ಅಂತ ನಮ್ಮಮ್ಮ ಅವ್ರನ್ನ ಬಿಟ್ಟೋದ್ರು. ಆವತ್ತೇ ನಿರ್ಧಾರ ಮಾಡಿದೆ ಕುಡಿಯೋವ್ನ ಕಟ್ಕೋಬಾರ್ದು ಅಂತ. ಅದಕ್ಕೆ ಅಂತ ಈ ದಡ್ ನನ್ ಮಗನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡೆ. ಇವತ್ ನೋಡಿದ್ರೆ ಇವ್ನ್ ಕುಡ್ಕೊಂಡ್ ಬಂದಿದ್ದಾನೆ. ಇನ್ ನಾನ್ ಯಾರಿಗೋಸ್ಕರ ಬದುಕ್ಬೇಕು, ಯಾರಿಗೋಸ್ಕರ ಬಾಳ್ಬೇಕು, ನಾನು ಅದಕ್ಕೆ ಸಾಯೋಣ ಅಂತ ಬಂದಿದ್ದೀನಿ ಸರ್ ಇಲ್ಲಿ. ಯಾಕೋ ಕುಡ್ದ? ಸಾರಿ ಇನ್ಸ್ಪೆಕ್ಟರ್, ನಿಮ್ಮ ಎದೆ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ. ಇದು ಎದೆ ಭಾಗನಾ? ಎದೆ ತರ ಊದ್ಕೊಂಡಿತ್ತಲ್ಲ ಅದಕ್ಕೆ ಹೇಳ್ಬಿಟ್ಟೆ. ಅದನ್ ಬಿಟ್ಟಾಕಿ ನಾನ್ ಏನು ಕುಡ್ದೆ, ಒಂದು ಕನ್ಫ್ಯೂಷನ್ ಇಂದ ಕುಡ್ದೆ. ಆ ರೀತಿ ಯಾವ್ದೋ ನಿನ್ ಕನ್ಫ್ಯೂಷನ್? ಕರ್ನಾಟಕದ ಜನರಿಗೆ ತುಂಬಾನೇ ಕನ್ಫ್ಯೂಷನ್ ಇದೆ ಇನ್ಸ್ಪೆಕ್ಟರ್. ಕಾವೇರಿ ಸಮಸ್ಯೆ ಬಗೆಹರಿಯುತ್ತಾ ಇಲ್ವೋ ಅನ್ನೋ ಕನ್ಫ್ಯೂಷನ್, ಶರಾವತಿ ಪ್ರಾಜೆಕ್ಟ್ ಯಾವಾಗ ಕಂಪ್ಲೀಟ್ ಆಗತ್ತೆ ಅನ್ನೋ ಕನ್ಫ್ಯೂಷನ್, ಈ ರೋಡು ಒನ್ ವೇ ಆಗತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್, ಮಾಂಗಲ್ಯ ಸೀರಿಯಲ್ ಮುಗಿಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್. ಇದೆಲ್ಲದಕ್ಕಿಂತ ಒಂದು ದೊಡ್ಡ ಕನ್ಫ್ಯೂಷನ್ ಅನ್ನ ಅಟ್ಯಾಕ್ ಮಾಡ್ಬಿಡ್ತು ಇನ್ಸ್ಪೆಕ್ಟರ್. ನಾನು ಕುಡಿದ್ಬಿಟ್ಟೆ. ಯಾವ್ದೋ ನೀನು ಅಟ್ಯಾಕ್ ಮಾಡಿದ್ದು? ಅದೇನು ಇಲ್ಲಪ್ಪ, ಬೆಳಿಗ್ಗೆ ಸವಾರಿಗೆ ಗಾಡಿ ತಗೊಂಡು ಮನೆ ಬಿಟ್ಟು ಹೊರಗ್ ಬಂದು ಗೋಡೆ ನೋಡ್ದೆ, ಅದೇ ಕನ್ಫ್ಯೂಷನ್. ನಾನು ಕುಡಿದ್ಬಿಟ್ಟೆ. ಅಂತ ಗೋಡೆಲ್ ಏನೋ ಇತ್ತು? ನೀವೆಲ್ಲ ಗೋಡೆನೆ ನೋಡಲ್ವಾ? ಹೇಳ್ತೀನಿ ಕೇಳಿ. ಹೊರಗಡೆ ಬಂದು ನೋಡ್ತೀನಿ, ಮುಖ್ಯಮಂತ್ರಿ ಕರೀತಾ ಇದ್ದಾರೆ, ಅಮ್ಮ ಕರೀತಾ ಇದ್ದಾರೆ, ಗೌಡ್ರು ಕರೀತಾ ಇದ್ದಾರೆ, ಪಟೇಲ್ರು ಕರೀತಾ ಇದ್ದಾರೆ, ಕ್ಯಾಪ್ಟನ್ ಕರೀತಾ ಇದ್ದಾರೆ, ಕಾರ್ತಿಕ್ ಕರೀತಾ ಇದ್ದಾರೆ. ಈ ತರ ಬರ್ದಿದಾರಪ್ಪ. ಅಷ್ಟು ಜನ ಅಟ್ ಅ ಟೈಮ್ ನನ್ನ ಕರೆದ್ರೆ ಈ ಅಮಾಯಕ ಕಾರ್ಯಕರ್ತ ಯಾರತ್ರ ಅಂತ ಹೋಗ್ಬೇಕು? ಒಬ್ಬನ ಹತ್ರ ಹೋದ್ರೆ ಮಿಕ್ಕದವರೆಲ್ಲ ಗೋಪ ಮಾಡ್ಕೊಳಲ್ವಾ? ಆ ಕನ್ಫ್ಯೂಷನ್ ಅಲ್ಲೇ ಕುಡ್ದ್ಬಿಟ್ಟೆ ಇನ್ಸ್ಪೆಕ್ಟರ್. ನಿಮ್ ಕನ್ಫ್ಯೂಷನ್ ಅಲ್ಲಿ ನ್ಯಾಯ ಇದೆ ಕಣ. ಹೌದಾ? ಇದೇನಿದು? ಲಾಕಪ್ ಕೀ ಕಣ, ಇಡೋ. ಇಲ್ಲ ಇಲ್ಲ, ಇಡೋ ಅಂತ ಹೇಳಿದ್ರೆ ಇದು ಬೀಗ ಮತ್ತೆ ಇದು ಕೀ ಅಂತ ಅನ್ಕೋತಾ ಇದ್ದೀರಾ? ಇಲ್ಲ, ಇದು ನನ್ನ ಹೆಂಡತಿ ಮತ್ತೆ ಇದು ನಾನು. ನನ್ನ ಹೆಂಡತಿನ ಸ್ವಲ್ಪ ಹೊತ್ತು ನೀವು ಇಟ್ಕೊಂಡಿರಿ. ತುಂಬಾನೇ ಟಾರ್ಚರ್ ಕೊಡ್ತಾಳೆ. ಏನಾದ್ರೂ ಸ್ವಲ್ಪ ಬುದ್ಧಿ ಮಾತನ್ನ ಹೇಳಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕುಟುಂಬ ಅಂತ ಇದ್ದ ಮೇಲೆ ಬೀಗ ಅನ್ನೋ ಹೆಂಡತಿನೋ ಕೀ ಅನ್ನೋ ಗಂಡನೋ ಒಂದೇ ಕಡೆ ಇರ್ಬೇಕು. ಹೆಂಡತಿ ಒಂದ್ ಕಡೆ, ಗಂಡ ಒಂದ್ ಕಡೆ ಇದ್ರೆ ಸಂಸಾರ ಉದ್ಧಾರ ಆಗೋದಿಲ್ಲ ಇನ್ಸ್ಪೆಕ್ಟರ್. ಯೋಚನೆ ಮಾಡ್ಬೇಡ ಕಣೋ ತಮ್ಮ. ಬೀಗ ಮತ್ತೆ ಬೀಗದ ಕೈನ ಸೇರ್ಸೋದು ನನ್ನ ಜವಾಬ್ದಾರಿ. ಬೇಡ ಇನ್ಸ್ಪೆಕ್ಟರ್, ಕೀ ಎಲ್ಲಿ ಹೋಗಿ ಸೇರ್ಬೇಕಾಗಿತ್ತು ಅಲ್ಲಿ ಹೋಗಿ ಸೇರಿದಾಗಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ವಿಲ್ ಮೀಟ್ ಅಗೇನ್. ಹೇ, ಹೇಳ್ಬಿಟ್ಟು Okay, see you, Inspector. ಲೋಕಲ್ ಕನ್ನಡ ಮಾತಾಡ್ತಾ ಇದ್ರು, ಈಗ ಹೋಗ್ತಾ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತೀಯಾರ? ಅಂಡರ್ ಗ್ರೌಂಡ್ ಅಲ್ಲಿ ಬಂದು ಮಲ್ಕೊಂಡಿದ್ಯಲ್ಲ, ಯಾರನ್ನಾದ್ರೂ ಕೌಚ್ ಹಾಕೊಳ್ಳೋದಕ್ಕೆ ಹೊಸ ಪ್ಲಾನಾ? ಕೌಚ್ ಹಾಕೊಳ್ಳೋದಕ್ಕೆ ಅಂಡರ್ ಗ್ರೌಂಡ್ ಅಲ್ಲಿ ಪ್ಲಾನ್ ಮಾಡೋದೆಲ್ಲ ರಾಜಕೀಯದವ್ರ ಕೆಲಸ. ಅದೆಲ್ಲ ನಮ್ಗೆ ಸೆಟ್ ಆಗಲ್ಲ. ನಿನಗೆ ಏನ್ ಬೇಕು ಹೇಳಮ್ಮ. ನಿನ್ ಬಾಡಿಗೆ ಏರಿಯಾ ಕಡಿಮೆ ಆಗತ್ತೆ, ಹೊರಗಡೆ ಬಂದ್ರೆ ಗಾಳಿ ತಗೊಂಡ್ ಮಾತಾಡ್ಬೋದಲ್ವಾ? ತಗೋ, ನೀನ್ ಕೇಳಿದ ಸಿನಿಮಾ ತಗೊಂಡ್ ಬಂದಿದ್ದೀನಿ, ಇದನ್ನ ನೋಡ್ಕೋ. ಕ್ಲೀನರ್ ಕೆಲಸ ಮಾಡೋದನ್ನ ಬಿಟ್ಟು ಪೈರಸಿ ಸಿಡಿ ಮಾಡೋ ಕೆಲಸ ಮಾಡ್ತಿದ್ಯಾ? ಅದಕ್ಕೆ ರಾಜಕೀಯದವ್ರು ಇಟ್ರಲ್ಲ ಸರಿಯಾಗಿ ಗೂಟ. ಮತ್ತೆ ಇದ್ಯಾವ್ದಕ್ಕೆ? ಇದು ನಾನ್ ನಿನ್ಗಿಡ್ತಾ ಇರುವಂತ ಗೂಟ. ಇಲ್ಲೋಡು, ಇಲ್ಲಿ ತನಕ ಎಲ್ಲಾ ತರ ಗೆಟಪ್ ಹಾಕೊಂಡು ಎಲ್ಲಾರನ್ನೂ ಸರಿಯಾಗಿ ಯಾಮಾರಿಸ್ದೆ. ಇದ್ರಲ್ಲಿ ಯಾವ್ದಾದ್ರು ಹೊಸ ಗೆಟಪ್ ಸಿಗುತ್ತೆ, ಅದನ್ನು ಹಾಕೋ. ಏನೋ ಒಳ್ಳೆ ಕಾಮಿಡಿ ಪೀಸ್ ತರ ಇದೆ, ದಿಢೀರ್ ಅಂತ ಸೀರಿಯಸ್ ಆಗಿ ಮಾತಾಡ್ತಿದ್ಯಾ? ಇನ್ಮೇಲೆ ಕಾಮಿಡಿ ನೀನ್ ಮಾಡಲ್ವಾ? ಹಾಗಂತ ತುಂಬಾ ಜನ ಹೇಳದಂತ ವದಂತಿಗಳನ್ನ ದಾಟೆ ಇವತ್ತು ನಿನ್ ಮುಂದೆ ಬಂದು ನಿಂತಿದ್ದೀನಿ. ನೀನು ತುಂಬಾ ವೇಷಗಳನ್ನ ಹಾಕೊಂಡು ಪೊಲೀಸು, ಕೋರ್ಟು ಎಲ್ಲಾನು ಯಾಮಾರಿಸ್ತಿದ್ಯಾ. ಆದ್ರೆ ನಾನು ಒಂದೇ ಒಂದ್ ಗೆಟಪ್ ಹಾಕೊಂಡು ನೀನ್ ಯಾರು ಅಂತ ಕಂಡು ಹಿಡಿದ್ಬಿಟ್ಟೆ. ಇಲ್ಲಿ ನೋಡು, ನನ್ ಫ್ರೆಂಡ್ ಒಬ್ಬ ಅಮಾಯಕ. ಅವನಿಗೂ ನಿನ್ಗೂ ಏನು? ಯಾಕೆ ಅವನನ್ನ ಸ್ವಲ್ಪನೇ ಚಿತ್ರಹಿಂಸೆ ಕೊಟ್ಟು ಅವನ್ನ ಮೆಂಟಲ್ ಮಾಡ್ತಿದ್ಯಾ? ಮೆಂಟಲ್ 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 ಮಾಣಿಕ್ಯೋ, ನಾನು ಎಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ಜವಾಬ್ದಾರಿ ಇಲ್ಲದೆ ತಾಳ ಹಾಕ್ತಾ ಇದೆಯಲ್ಲ. ಒಂದು ಹೆಣ್ಣಿನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬಹುದು, ಆದ್ರೆ ನಿನ್ನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಆಗ್ತಿಲ್ಲ. ಮಾಣಿಕ್ಯಂ, ನೀನು ಮನುಷ್ಯನ ಇಲ್ಲ ಮೃಗನ? ಹೆಬ್ಬಾಳ್ SI ಏರಿ ಚಾಮಿ ಗೊತ್ತು. ಒಬ್ಬೊಬ್ಬ ಮನುಷ್ಯನೊಳಗೂ ಮೃಗ ಇರ್ತಾನೆ, ಒಬ್ಬೊಬ್ಬ ಮೃಗನೊಳಗೂ ಮನುಷ್ಯ ಇರ್ತಾನೆ. ನಾನು ಒಂದ್ ಕಾಲದಲ್ಲಿ ಮನುಷ್ಯನಾಗೇ ಇದ್ದೆ.